ಪಟ್ಟಣದಲ್ಲಿ ಗುರುಭವನ ಕಟ್ಟಡ ಉದ್ಘಾಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ ಗುರುಭವನದ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಜ್ಯೋತಿ ಬೆಳಗುವುದರ ಮೂಲಕ ವಿಧಾನಸಭೆಯ ಮುಖ್ಯ ಸಚೇತಕ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಮದುರ್ಗ ಪಟ್ಟಣದಲ್ಲಿ 4,000 ಚದರ ಅಡಿ ವಿಸ್ತೀರ್ಣದಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಗುರುಭವನ ನಿರ್ಮಿಸಲಾಗಿದೆ. ಶಿಕ್ಷಕರ ಕಲ್ಯಾಣ ನಿಧಿಯಿಂದ 35 ಲಕ್ಷ ರೂಪಾಯಿ ಉಳಿದ ಹಣವನ್ನು ತಾಲೂಕಿನ ಎಲ್ಲ ಶಿಕ್ಷಕರಿಂದ ವಂತಿಗೆ ಸಂಗ್ರಹಿಸಲಾಗಿದೆ. ಸರ್ಕಾರದ ಯಾವುದೇ ಅನುದಾನ ಬಳಸದೆ ಕೇವಲ 8 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಹಾಗೂ ಶಿಕ್ಷಕರ ಕುಟುಂಬದವರು ನೀಡಿದ ದೇಣಿಗೆಯಿಂದ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಅಗತ್ಯ ಇರುವ ಪರಿಕರ ಖರೀದಿಸಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಯಿತು. ವಿಧಾನಸಭೆಯ ಮುಖ್ಯ ಸಚೇತಕ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು SSLC 2024ರ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಇಲಾಖೆ ಕೊಡಮಾಡುವ ಪ್ರೋತ್ಸಾಹದಾಯಕ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಗುರುಭವನ ಸಮಿತಿ ಅಧ್ಯಕ್ಷ ರಾಮದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ RT ಬಳಿಗಾರ್ ಸೇರಿ ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಡಕೋಳ್, ಉಪಾಧ್ಯಕ್ಷೆ ಸವಿತಾ ಧೂತ, ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ್, ಬಸವರಾಜ್ ನಲತ್ವಾಡ್, SB ಕೋಳಿ, ಮೊಹಮ್ಮದ್ ಸಬೂರ್, ಪುರಸಭೆ ಸದಸ್ಯ ನಾಗರಾಜ್ ಕಟ್ಟಿಮನಿ, ಗುರುಭವನ ಸಮಿತಿ ರಾಮದುರ್ಗ ಹಾಗೂ ಎಲ್ಲ ವೃಂದದ ಶಿಕ್ಷಕ ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ತಾಲೂಕಾ ಘಟಕ ರಾಮದುರ್ಗ ತಾಲೂಕಿನ ಎಲ್ಲ ಅನುಷ್ಠಾನಾಧಿಕಾರಿಗಳು ಮತ್ತು ಸಮಸ್ತ ಗುರು ಬಳಗದವರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಬಳಗಾರ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಮಾತಾಡಿದ್ರು. ಇವತ್ತು ನಮ್ದು ಏನಂತಂದ್ರೆ ಈ ತಿಂಗಳು ನಮ್ದು ಡಬಲ್ ರೋಲ್ ಇದೆ. ಡಬಲ್ ರೋಲ್ ಯಾಕಪ್ಪ ಅಂತಂದ್ರೆ ಇವತ್ತೊಂದು ನಿಮ್ ಬಗ್ಗೆ ನಾನು ಮಾತಾಡ್ಬೇಕು, ಮತ್ತೆ ಲಾಸ್ಟ್ ಇದೇ ತಿಂಗಳ ಮತ್ತೆ ಲಾಸ್ಟ್ಗೂ ನಾನು ಮಾತಾಡಲೇಬೇಕು, ನನ್ನ ಜವಾಬ್ದಾರಿ. ಸೊ ಆ ನಿಟ್ಟಿನಲ್ಲಿ ಬಹುಶಃ ಯಾರಾದ್ರೂ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಅದನ್ನು ಬೆನ್ನು ಹತ್ತುವಂಥದ್ದಿದೆಯಲ್ಲ, ಅಬ್ದುಲ್ ಕಲಾಂ ಅವರು ಹೇಳುವ ಹಾಗೆ ಕನಸನ್ನ ಕಾಣಬೇಕು, ಹಗಲು ರಾತ್ರಿ ಅದನ್ನ ಬೆನ್ನತ್ತಬೇಕು, ಸಾಧಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಸಮಾಜದಿಂದ ಜೊತೆಗೆ ಅದರ ಒಂದು ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರಲ್ಲ, ಯಾವುದೇ ಒಂದು ಕಟ್ಟಡ ಅಥವಾ ಒಂದು ಕಾರ್ಯಕ್ರಮದ ಅಥವಾ ಒಂದು ಪ್ರೋಗ್ರಾಮಿನ ಒಂದು ಪ್ರಾಜೆಕ್ಟಿನ ಸ್ಟೇಕ್ ಹೋಲ್ಡರ್ಸ್, ಜವಾಬ್ದಾರರು, ವಾರಸುದಾರರು ಯಾರಿರ್ತಾರಲ್ಲ ಅವರು ತೊಡಗಿಸಿಕೊಳ್ಬೇಕು ಅಂತ ನಾವು ಹೇಳ್ತೀವಿ. ಆ ದಿಸೆಯಲ್ಲಿ ನೀವು ಕೇವಲ ಸರ್ಕಾರ ಕೂಡ ಮಾಡುವಂತಹ ಅನುದಾನದ ಮೇಲೆ ಒಂದು ಅವಲಂಬನೆಯನ್ನ ಆಗದೆ ಎಲ್ಲಾ ಶಿಕ್ಷಕರು, ವಾರಸುದಾರ ಯಾರಂದ್ರೆ ನಮ್ಮ ಶಿಕ್ಷಕರು, ಅವರು ತೊಡಗಿಸುವಂತೆ ಮಾಡಿದಂತಹ ತಮ್ಮ ಶ್ರಮಕ್ಕೆ ಒಂದು ದೊಡ್ಡ ಸೆಲ್ಯೂಟ್ ಅಂತ ಸಾಹೇಬ್ರೆ ನಿಮ್ ಯಾವ ಒಂದು ದೊಡ್ಡ ಕಂಪ್ಲೇಂಟ್ ಬಂದಿದೆ. ನಾನು ಈಗ ಗಾಬಾಯಿಯವ್ರ ಹತ್ರ ಹೋದೆ, ಸರ್ ಯಾಕ್ರಿ ಅಂತಂದ್ರೆ, ಇಲ್ಲಪ್ಪ ನಾವೇನು ರೋಗ ಕೊಟ್ಟಿಲ್ಲ ಅಂತ ನಾನು ಹೇಳಿದೆ ಒಂದು ಮಾತು, ಸರ ಡಿಪಾರ್ಟ್ಮೆಂಟ್ಲೇ ಬಂದಿಲ್ಲ, ನಾನು ಎಲ್ಲಿಂದ ಕೊಡ್ರಿ ಅಂತ. ಏನ್ ಮಾಡೋದು ಅಂತ ಏನು ಮಾಡೋದಿಲ್ಲ. ಎದ್ದೆ ಸಾಹೇಬ್ರು ಹೇಳಿದ್ರು ಏನ್ ಮಾಡೋದಿಲ್ಲ ಸರ್, ನೀವು ಕೊಟ್ಟರೆ ಸಾಹೇಬ್ರು ಅಂದ್ರು ಆಯ್ತು ಕೊಡ್ತೀನಿ, ಲಿಸ್ಟ್ ತೊಗೊಂಡು SC/ST ಅಂದ್ರು. ಎದ್ದೆ ಕೂಡ ಅಂತಂದ್ರು SC/ST ಬೇಡ, ಎಲ್ಲ ಸಾಲಿ ಸರ್ಕಾರಿ ಅಂದ್ರು. ಕೂಡ್ರಿ ಅಂದ್ರೆ ಬಾಗಿಲ್ ಮನ ಬಂದೆ, ಮಾತು ಕರೋರು ಬರೀ ಸರ್ಕಾರಿ ಸಾಲ ಅಲ್ಲ ಎಲ್ಲ ಸಾಲಿ ಅಂತ ನಾವು ಲಿಸ್ಟು ಅಂಕಿ ಸಂಖ್ಯೆ ತಯಾರು ಅಲ್ಲಿ ಆ ಸಂದರ್ಭದಲ್ಲಿ ಅವರು ಕೂಡ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಶಿವನ ಮೂರ್ತಿ ಇಲ್ಲ ಸರ್ ಅಲ್ಲಿಗೆ ಬಂದು ಬಿಡ್ರಿ ಅಂತಂದ್ರು. ಹೋದೆ, ಒಟ್ಟೆ ಎಷ್ಟು ಮಕ್ಕಳ ಅಂಕ ಅಂತ ಹೇಳಿದ್ರು ನನ್ನ. ನಾನು ಹೇಳಿದೆ 40,000-50,000 ಮಕ್ಕಳ ಅಂಕ ಅವ್ರಿಗೆ. ಇದು 2017ರಲ್ಲಿ 2015ರಲ್ಲಿ ಬೆಳಿಗ್ಗೆ ಒಟ್ಟೆ ಎಲ್ಲರಿಗೂ ಲೆಕ್ಕ ಮಾಡು, ಎಷ್ಟಾಗೈತಿ ಅಷ್ಟೊಂದಿಗೆ ಕೊಟ್ಟು ಬಿಡುದು ಅಂತ ನಾನು ಮಾತಂದೆ. ಏನಂತ ಸರ್ ನೋಡ್ರಿ ಸರ್ ಅಂತಂದ್ರೆ, ಅವ್ರಿಗೆ ಯಾಕೆ ಅಂತ ನೋಡ್ರಿ ಅಂದ್ರೆ ಕೊಡಾಕ ನನ್ನ ಕುಟುಂಬ, ನಾನು ಒಬ್ಬರನ್ನೇ ಸೇರಿಸಲಿಲ್ಲ, ನನ್ನ ಕುಟುಂಬ ನಾನು ತಯಾರಿದ್ದೀವಿ, ಕೊಡಲಿಕ್ಕೆ ನಿಮಗೇನಾಗಿದೆ ಅಂತಕ್ಕಂಥ ಮಾತು ಹೇಳಿದಾಗ ನನಗೆ ಅನಿಸ್ತೀವಿ ಒಂದು ಸಣ್ಣ ಆತಂಕ ಇತ್ತು. ಸಾಯವರೆಲ್ಲ ಕೊಡ್ತಿರ್ತಾರೆ, ಇಲ್ಲಿ ಎಲ್ಲಿ ಕೊಡ್ತಾರಂತ ನಾನು ಬಹುಶಃ ಆ ಸಂದರ್ಭದಲ್ಲೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ
ಸುಮಾರು 65 ಲಕ್ಷ ಬ್ಯಾಗ್ಗಳನ್ನು, ಸುಮಾರು 3.5 ಲಕ್ಷ ನೋಟ್ ಪುಸ್ತಕಗಳನ್ನ 17ನೇ ಇಸ್ವಿಯಲ್ಲಿ ನಾವು ಎಲ್ಲಾ ಮಕ್ಕಳಿಗೆ ಕೊಟ್ಟರು. ಜೊತೆಗೆ ನಮ್ಮ ಶಿಕ್ಷಕರು ಎಲ್ಲರಿಗೂ ಕೂಡ ಅವರು ಕೊಟ್ಟರು ಅಂತಂದ್ರೆ ಬ್ಯಾಗ್ಗಳನ್ನ ಕೊಟ್ಟರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸಬೇಕು. ಅದಕ್ಕೆ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡು. ಸಿರಿಬಂದ ಕಾಲಕ್ಕೆ ನೀನು ದಾನ ಮಾಡಬೇಕು ಅಂದ್ರೆ ನಿನ್ನ ಶ್ರೇಯಸ್ ಹೆಚ್ಚಾಗ್ತದೆ. ಇದ್ದಾಗ ದಾನ ಮಾಡಬೇಕು ಅಂತಕ್ಕಂಥ ಮಾತನ್ನ ಯಾರ್ಯಾರ ಸ್ವಂತ ಅಂತಂದ್ರೆ ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣದ ಅವ್ರ ಕುಟುಂಬಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ತನು ಮನ ಧನ ಎಲ್ಲ ನೀವು ನಮಗೆ ಕೊಟ್ಟಿರಂತ ಐತಿ. ನೀವು ಕೊಡದೇ ಇದ್ರೆ ಇದು ಗುರುವಣ ಆಗ್ತಿರ್ಲಿಲ್ಲ. ನೀವು ಅಂದ್ರೆ ನನ್ನ ಸಕಲ ಸಮಸ್ತ ಗುರುಗಳಾಗ ಸಮಸ್ತ ಗುರುಗಳಾಗ ನೀವು ಯಾರು 55,000 ಕೊಟ್ರಿ, ಯಾರು 50,000 ಕೊಟ್ರಿ, ಯಾರು ಈ ಮಡಿಯನ್ನು ಕೊಡ್ಸಿದ್ರಿ, ಒಬ್ಬರೇ ಇಬ್ಬರ ಹೇಳಲಿಕ್ಕೆ ಹೋದ್ರೆ ಅಸಂಖ್ಯಾತ ಜನರು ನನಗೆ ಸಹಾಯ ಮಾಡಿದಿರಿ. ನಿಮ್ಮೆಲ್ಲರ ಹೆಸರುಗಳು ಕೂಡ ನಾವು ಅನೇಕ ವಾಟ್ಸ್ಆಪ್ಗಳಲ್ಲಿ ಅನೇಕ ಸನ್ನಿವೇಶದಲ್ಲಿ ಪ್ರಕಟಿಸಿದೀವಿ. ಯಾರು ನನಗೆ ಇಲ್ಲಲಿಲ್ಲ, ಯಾರು ಏನೂ ಆಗಲಿಲ್ಲ. ಈ ಗುರುಭವನ ಕಟ್ಟಲಿಕ್ಕೆ ತಯಾರ. ಒಂದು ಮಾತು ಪ್ರಾರಂಭ ಆಯ್ತು, ಗುರುಭವನ ಪ್ರಾರಂಭ ಆಯ್ತು, ಶುರುವಾತು. ಏನ್ ಶುರುವಾತು? ರಾಕ್ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೇನೆ ಅಂತೇಳಿ ಗಣಪತಿ ಬೇದಾರ ಹೇಳಿಲ್ಲ ಒಂದು ಮಾತನ್ನು. ಗಣಪತಿ ರಾಕ್ ಬರಲಿಲ್ಲ ಅಂದ್ರೆ ಹ್ಯಾಂಗ್ ಮಾಡ್ತೀವಿ? ಅವ್ ಗಣಪತಿ ಹೇಳಿದ ಅವ್ ನೆನೆಸ್ಬೇಕೀಗ. ನಮಗೆ MLA ಸಾಯವದಾರ, BU ಅದಾರ, ನಾನು ಕಟ್ತು. ನನ್ನ ಬೆನ್ನಿಗೆ ಯಾರು MLA ಸರ್ ಅದಾರ, BU ಸರ್ ಅದಾರ, ನಾನು ಕಟ್ತೀನಿ, ನಾನು ಮುಗಿಸ್ತೀನಿ, ಮುಂದಿನ ವಿಚಾರ ಮುಂದೆ ಅಂತ ಹೇಳಿದ್ರು. ಈ ದಿನ ಬಹಳ ಚೆನ್ನಾಗಿ ಬಹಳ ದಿನದಿಂದ ಕಾಯ್ತಾ ಇದ್ದೀವಿ. ಗುರುಭವನ ಯಾವಾಗ ಅಂತಂದ ಒಳ್ಳೆ ಟೈಮ್ ಆಯಿತು. ನಾವು ಕೂಡ ಬಂದು ಉದ್ಘಾಟನಾ ಸಮಾರಂಭ ಭಾಗವಹಿಸಿ ನಮಗೂ ಬಹಳ ಸಂತೋಷ ಆಯಿತು. ಇದು ಮುಖ್ಯವಾಗಿ ಬಡಗಾರರ ನಾವು ಎಲ್ಲರೂ ಗೊತ್ತಿದೆ, ಬಡಗಾರರು ಭಾಳ ಇಂಟ್ರೆಸ್ಟ್ ಮಾಡಬೇಕು ಅಂತ ಮಾಡಿ ನನಗೆ ಬಹಳ ಸಂತೋಷ. ಶಿಕ್ಷಕರು ಮನಸ್ಪೂರ್ವಕವಾಗಿ ಎಲ್ಲ ದಾನ ಧರ್ಮ ಮಾಡಿ ಈ ಕಟ್ಟಡ ನಿರ್ಮಾಣ ಮಾಡೋಕ್ಕೋಸ್ಕರ ಸಹಾಯ ಮಾಡಿದ್ರಿ. ತಮಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಇವತ್ತಿನ ದಿನ ನಾನು ಶಾಲಾ ಬುಕ್ಕು ಬ್ಯಾಗ್ಗಳನ್ನ ಕೊಡ್ತಾ ಇದ್ದೆ. ಭಾಳ ಹಿಂದೆ ನಾನು ಇಲ್ಲೇ MLA ಆದಾಗ ತಮಾಷೆ ಮಾಡೋದು, ಮಾಸ್ತರು ನಮಗಿಲ್ವಾ ನಮಗೆ ಬ್ಯಾಗ್ ಇಲ್ವಾ ಅಂತ. ನಾನು ಅದಕ್ಕೆ ಮಾಸ್ತರ್ಗಳು ಕೊಟ್ಟೆ, ಆಮೇಲೆ ಗ್ರಾಮ ಪಂಚಾಯತ್ ಚೇರ್ಮನ್ ಎಲ್ಲರೂ ಕೊಟ್ಟೆ. ನಮ್ಮ ಮುದ್ದು ಮಕ್ಕಳಿಗೆ ಅವ್ರು ರಾಜಕೀಯ ಗೊತ್ತಿಲ್ಲ, ಅವ್ರು ಯಾರು ಅಂತ ಪಕ್ಷನೆಲ್ಲ ಅಶೋಕ್ ಪಟ್ಟಣ ಕೊಟ್ಟರೆ ಪಾಪ ಹಾಕೊಂಡು ಖುಷಿಯಾಗಿ ಹೋಗ್ತಾರೆ. ನೀವು ಕೆಲವೇ ಅಂತ ಎಲ್ಲರೂ ಹೇಳಲ್ಲ. ನಮ್ಮ ಇವರು ನಮ್ಮ ಬಳಗರು ರಾಜಕೀಯ ಮಾಡೋದೇ ಕಟ್ಟಿದ್ರು. ಕರೆಕ್ಟ್, ರಾಜಕೀಯ ಮಾಡೋದಕ್ಕೆ ಈಗ ಚೆನ್ನಾಗಿ ಬಂದಿರೋದು. ನಾವು ಚುನಾವಣೆ ನೀವು ರಾಜಕೀಯ ಮಾಡ್ತೀರಿ. ಇವ್ರು ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಸೋಸ್ಕೊಂಡು ಏನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಇರ್ತೀವಿ. ನನಗೇನು ಬೇಜಾರಂದ್ರೆ ಮಾತಾಡೋದು ಎಲ್ಲರೂ ಸ್ವಲ್ಪ ಜನ ನಾನು ಕೊಟ್ಟಿರೋ ಬ್ಯಾಗ್ಗೆ ನನ್ನ ಫೋಟೋನೇ ಹರಿದಾಗ್ತಾರೆ. ಅವ್ರು ಹರಿದಾಗ್ಬಿಟ್ಟು ನನಗೆ ವಾಪಸ್ ತಂದು ಕೊಟ್ಟಿದ್ರೆ ಬಹಳ ಅವ್ರು ಒಂದು ಹಾರ ಕಳಿಸ್ತಾರೆ ಹೋಗಪ್ಪ. ನಾನು ಏನು ಈ ಥರ ಮಾಡ್ತಾರೆ? ನಾನು ನಮ್ಮ ಹೆಸರು ಅದ್ರೇನು ಕಾಂಗ್ರೆಸ್ ಪಕ್ಷ ಇಲ್ಲ, ಏನು ನನ್ನ ಫೋಟೋ ನಾನು ಕೊಟ್ಟಿರಪ್ಪ, ನನಗೊಂದು ಫೋಟೋ ನಾನು ಹೇಳ್ಕೊಂಡು ಪಾಪ ಮಕ್ಕಳೆಲ್ಲ ಈಗ ಎಲ್ಲ ಸಣ್ಣ ಮಕ್ಕಳು ಅಶೋಕ್ ಪಟ್ಟಣ ಕೈ ಇರ್ತಾರೆ. ನೀವು ಆ ಬ್ಯಾಗು ನಾನು ಕೊಟ್ಟಿದ್ರೆ ಅಕಸ್ಮಾತ್ ಬಂದು ಹಿಂದೆ ಫೋಟೋ ಹಿಂದೆ ತಿಳಿಸ್ಕೊಂಡು ಹಾಕ್ತಾರೆ. ಬಹಳ ಬೆಳಗ್ಗಿಂತ ಮಾತಾಡ್ಬಿಡ್ತಾರೆ. ನಾವು ಅದಕ್ಕೆ ಮಾತಾಡ್ಬಿಟ್ಟು ಎಲ್ಲ ಕಡೆ ನಮ್ಮ ದಯ ಹೋಗಪ್ಪ ಮತ್ತೆ ಎಲ್ಲರೂ. ಆಮೇಲೆ ನೀವೆಲ್ಲ ದಯವಿಟ್ಟು ಕೈ ಮುಗಿತಾರೆ, ಯಾರು ತಪ್ಪು ಕರೆಕ್ಟಾಗಿ ಟೈಮ್ ಸರಿಯಾಗಿ ಹೋಗ್ರಿ. ಪ್ರೈವೇಟ್ ಸ್ಕೂಲ್ನಾಗೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅದೆಲ್ಲ ನೀವು ಅದಕ್ಕೆ ಬೆಂಗಳೂರಿನಲ್ಲಿ ರಾಮಲಿಂಗೇಶ್ವರ ಜೇನರ್ ಕ್ಷೇತ್ರಗಳಿಗೆ ಪ್ರೈವೇಟ್ ಸ್ಕೂಲ್ ಯಾರು ಹೋಗೋದೇ ಇಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಇದ್ದಾರೆ ಮಕ್ಕಳು. ಅಷ್ಟು ನಾವೆಲ್ಲ ಏನ್ ಬೇಕು ಎಲ್ಲ ಕೊಡ್ತೀವಿ, ಏನೇನು ಕೆಲಸ ಎಲ್ಲ ಕೊಡ್ತೀವಿ. ನೀವು ಕರೆಕ್ಟಾಗಿ ಟೈಮ್ ಕೊಟ್ಟು ಅವ್ರಿಗೆ ಪಾಠ ಹೇಳ್ಕೊಟ್ರೆ ಪಾಪ ಅವೆಲ್ಲ ನಿಮ್ಮ ಮಕ್ಕಳಿದ್ದಂಗೆ. ಪಾಪ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಬರೋದೇನಪ್ಪ ಅಂದ್ರೆ ಬಡವ್ರ ಮಕ್ಕಳು ಫೀಸ್ ಇರಲ್ಲ, ಬಡ ಒಕ್ಕಟ್ಟೆಯಲ್ಲಿ ಹೇಳ್ಕೊಡ್ತಾರೆ, ಪಾಪ ಎಲ್ಲ ಬಡವ್ರ ಮಕ್ಕಳು ಸೇರ್ತಾರೆ. ನೀವು ಕರೆಕ್ಟಾಗಿ ಅವ್ರಿಗೆ ಪಾಠ ಹೇಳ್ಕೊಟ್ರೆ ಅವ್ರು ಮುಂದೆ ನಾಳೆ ದೊಡ್ಡ IAS ಆಫೀಸರ್ ಡಾಕ್ಟರ್ ನೆನೆಸ್ಕೊತಾರೆ ಅಲ್ವಾ? ಅದರಿಂದ ತಾವೆಲ್ಲ ಟೈಮ್ ಸರಿಯಾಗಿ ಬನ್ನಿ. ಇಲ್ಲೊಬ್ರು ನಮ್ಮ ನಾಗರಿಕರು ಕೂಡ ಹಿರಿಯ ನಾಗರಿಕರು ಬರ್ತಾರಲ್ಲ, ಅವ್ರಿಗೆ ಇನ್ನೊಬ್ಬ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದ, ಈಗ ಸ್ವಲ್ಪ ಮೈಂಡ್ ಆಫ್ ಆಗಿರೋ ಕಾಣ್ತದೆ.
ನನಗೆ ಹೇಳ್ತಾ ಇದ್ದ ಪಾಪ ನನಗೆ ಒಳ್ಳೆ ಅವ್ರ ಮಗ ಈಗ ಪಾಪ ಕೂಲಿ ಕೆಲಸ ಮಾಡ್ತಾನೆ, ಒಳ್ಳೆ ಮನುಷ್ಯ, ಸ್ವಲ್ಪ ಹಾಗೆ ಮಾತಾಡ್ತಾ ಇರ್ತಾರೆ. ಅವನು ನಾನು ಕೇಳ್ಬಿಡಿ ಇವ್ನು ಬಂದಿರಲ್ಲ ಮಿಲಾನಿ ಅಂದ್ರೆ ಅವ್ರ ಹೆಸರು ಮಿಲಾನಿ ಅಂದ್ರೆ ಆಮೇಲೆ ಮಿಲಾನಿ ತಿಳ್ಕೊಂಡ್ಬಿಟ್ಟಿರುವ ಅದರಿಂದ ಎಲ್ಲ ಮೇಂಟೆನೆನ್ಸ್ ಮಾಡೋದು. ದೊಡ್ಡ ಮನೆ ಕಟ್ಸೋ ದೊಡ್ಡದಲ್ಲ, ವಿಲಾಸಗಳು ದೊಡ್ಡದಲ್ಲ, ಮೇಂಟೈನ್ ಮಾಡೋದು ಹೆಂಗೆ ಹೇಳಿದ್ರಲ್ಲ ನಮ್ಮ ದೇವಿ ಹೇಳೋದು, ಅದು ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ದಯವಿಟ್ಟು ತಾವು ಈ ಇದನ್ನ ದುರುಪವನ್ನ ಮದುವೆ ಮುಂಚೆ ಕೊಡ್ಬೇಡಿ. ಮದುವೆ ಮುಂಚೆ ಕೊಟ್ರೆ ಈ ಪರದೆ ಎಲ್ಲ ಹರ್ಕೊಂಡೋಗ್ಬಿಡ್ತಮ್ಮ, ಪರದೆ ಹರ್ಕೊಂಡೋರು ಹೋಗ್ತಾರೆ, ಆಮೇಲೆ ಇವ್ರು ಬಿಚ್ಕೊಂಡೋರು ಹೋದ್ರೆ ಕರೆಕ್ಟ್ ಹೊಡ್ಕೊಂಡು ಸತ್ರೆ ಅವ್ರು ಬಿಚ್ಕೊಂಡೋರು ಹೋಗ್ತಾರೆ. ಅದ ಮದುವೆ ಮುಂಚೆ ಮಾತ್ರ ದಯವಿಟ್ಟು ಕೊಡ್ಬೇಡಿ. ನೀವು ಪ್ಯೂರ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಮ್ಗೆ ಏನ್ ಮೀಟಿಂಗ್ ಇರ್ತದೋ, ಮಕ್ಕಳಿಗೆ ಏನು ಶಾಲೆಯವ್ರಿಗೆ ಏನೋ ಮಕ್ಕಳು ಸನ್ಮಾನ ಆಗಲಿ, ಅವ್ರ ಡ್ಯಾನ್ಸ್ ಕಾರ್ಯಕ್ರಮ ಸಾಂಸ್ಕೃತಿಕ ಕೊಡ್ರಿ. ಬೇರೆ ಇಲಾಖೆ ಕೊಡಕ್ಕೆ ಹೊಡಿದೆ. 4 ಗಂಟೆ ಆಗಿದೆ, ನಾನು ಶುಗರ್ ಪೇಷಂಟ್, ಊಟ ಇಲ್ಲ, ಎರಡು ಬಟ್ಟದ ಕೊಡಬೇಕ ಸಿಕ್ಕಿದ್ದಾಯ್ತು, ಮತ್ತೆ ಇನ್ನೊಂದು ತಂದಿದ್ರು ಬೇಡ ಮತ್ತು ಬೇಡ. ಆದ್ರಿಂದ ಹೊಟ್ಟೆ ಹಸಿತಾ ಇದೆ, ಜಾಸ್ತಿ ಮಾತಾಡ್ಬೇಕು ಅಂತ ಇದೆ. ಎಲ್ಲ ಚೆನ್ನಾಗಿ ಮಾತಾಡ್ಬಿಟ್ಟಿದ್ದಾರೆ. ನಿಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ತಾವೆಲ್ಲ ಕೈ ಮುಗಿದು ಎಲ್ಲ ಅಣ್ಣ ತಮ್ಮ ಕೇಳ್ತೀನಿ, ತಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ಪಾಠ ಮಾಡಿಸಿ ವಿದ್ಯಾವಂತರು ಮಾಡಿ ತಾವು ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಹೇಳ್ಕೊಂಡು ಮಾತು